ಕನಕಪುರ ಸೋಮಂದ್ಯಾಪನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಜೀವನ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದಿನ ಅಧ್ಯಕ್ಷರಾದ ಜಯಮುದ್ದುರವರು ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಜೀವನ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು. ಹಾರೋಬೆಲೆ ನೀರಾವರಿ ಇಲಾಖೆ ಅಭಿಯಂತರರಾದ ಮೋಹನ್ ರವರು ಚುನಾವಣಾಧಿಕಾರಿಯಾಗಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್. ರವಿ, ಪಿಡಿಒ ಮುನಿರಾಜು, ರಾಜಶೇಖರ್, ಕಾಳೇಗೌಡ, ಮಹೇಶ್, ಜಗದೀಶ್, ಶ್ರುತಿ, ಮಂಗಳಮ್ಮ, ಉಪಾಧ್ಯಕ್ಷರಾದ ರತ್ನಮ್ಮ, ರಾಜಶೇಖರ್, ತಮ್ಮಣ್ಣಗೌಡ, ದಿಲೀಪ್, ಬಿಲ್ ಕಲೆಕ್ಟರ್ ಕಾಂತರಾಜು ಮುಂತಾದವರು ಉಪಸ್ಥಿತರಿದ್ದರು. ಜೀವನ್ ಕುಮಾರ್ ಅವರು ಇವತ್ತು ಅವಿರೋಧವಾಗಿ ಅಧ್ಯಕ್ಷರು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರು ಉತ್ತಮ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂತ ಎಲ್ಲ ವಿಶ್ವಾಸ ಇಟ್ಟು ಇವತ್ತು ಜೀವನ್ ಕುಮಾರ್ ಅವರು ಆಯ್ಕೆ ಮಾಡಿದ್ದೀವಿ. ಈ ಹಿಂದೆ ಜೈಮುದ್ದು ಈ ಪಂಚಾಯತಿಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲ ಮೆಂಬರ್ಗಳ ವಿಶ್ವಾಸಕ್ಕೆ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಈ ಜೀವನ್ ಕುಮಾರ್ ಕೂಡ ಮಾಡಬೇಕು ಅಂತ ನಾವೆಲ್ಲ ಪಂಚಾಯತಿಯ ಎಲ್ಲ ಮೆಂಬರು ಎಲ್ಲ ಕಾರ್ಯಕರ್ತರ ಮುಖಾಂತರ ಕೇಳ್ಕೊತೀವಿ. ಅಧ್ಯಕ್ಷರು ಮಾತಾಡಪ್ಪ. ಪಂಚಾಯತಿ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಒಮ್ಮತದಿಂದ ನಮ್ಮ ಸದಸ್ಯರೆಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಸನ್ಮಾನ್ಯ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, MLC ರವಿ ಅನ್ನೋರ ಆಶೀರ್ವಾದದೊಂದಿಗೆ ನಿಮಗೆ ಚೆನ್ನಾಗಿ ನಡೆಸ್ತೀಯ ಆಡಳಿತ ಅಂತ ಗುರುತಿಸಿ ಅಧ್ಯಕ್ಷ ಅವರು ಕೊಟ್ಟಿರೋದಕ್ಕೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮೊದಲ ಆದ್ಯತೆ ಸ್ವಚ್ಛತೆ, ಕುಡಿಯ ನೀರು, ಬೀದಿ ದೀಪದಕ್ಕೆ ಮೊದಲೇ ಆದ್ಯತೆ ಮಾಡಿ ಸ್ವಚ್ಛತೆ ಒಂದು ನಾನು ಮುಂದಿನ ದಿನಗಳಲ್ಲಿ ಒಂದು ಈ ಸ್ವತ್ತು ಕಾರ್ಯಕ್ರಮ ಒಂದೊಂದು ಗ್ರಾಮ ಮಾಡೋಣ ಅಂತ ಆಂದೋಲನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಮ್ಮತದ ಸಹಕಾರ ಕೊಡ್ತಾರೆ. ಅವ್ರ ಸಹಕಾರದಿಂದ ಮುಂದುವರಿಸ್ಕೊಂಡು ಹೋಗ್ತೀವಿ. ಈ ದಿವಸ ಸೋಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ 4ನೇ ಅವಧಿಗೆ ಮಾದೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಈ ಪಂಚಾಯತಿಯಲ್ಲಿ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಗ್ರಾಮಾಭಿವೃದ್ಧಿ ಕೆಲಸ ಮಾಡೋಕ್ಕೆ ಹೆಚ್ಚು ಒತ್ತು ಕೊಡಪ್ಪ ಅಂತ ಹೇಳಿದ್ವಿ. ಕೆಲಸನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಎಲ್ಲರಿಗೂ ಎಲ್ಲ ಸದಸ್ಯರು ಎಲ್ಲ ಸಹಕಾರದೊಂದಿಗೆ ಒಳ್ಳೆಯ ಕೆಲಸ ಮಾಡಲಿ ಅಂತ ನಾವು ಅಧ್ಯಕ್ಷರಿಗೆ ಆರೈಕೆ ಮಾಡ್ತೀವಿ. ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ ನೀವು ಅಧ್ಯಕ್ಷ. ಫೋಟೋ ಮಾಡಿ ಕ್ಯಾಮ್ರಾದಲ್ಲಿ ಬೆಳಕಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಅಧಿಕಾರ ಕೊಡಬೇಕು. ಎಲ್ಲ ಗ್ರಾಮಗಳಿಗೂ ಪ್ರಾತಿನಿಧ್ಯ ಕೊಡಬೇಕು. ಎಲ್ರಿಗೂ ಅನುಭವ ಆಗಲಿ, ಎಲ್ಲ ಗ್ರಾಮಗಳಿಗೂ ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಆಗಲಿ ಅನ್ನೋ ಉದ್ದೇಶದಿಂದ, ನಾಯಕತ್ವ ಬೆಳೀಲಿ ಅನ್ನೋ ಉದ್ದೇಶದಿಂದ ನಡೆದಂಥ ಒಂದು ಒಡಂಬಡಿಕೆಯಲ್ಲಿ ಜೀವನದವರೆಗೂ ಅಧಿಕಾರ ನಿರ್ವಹಣೆ ಮಾಡಿ ಉತ್ತಮವಾದ ಕೆಲಸ ಮಾಡೋದು. ನೇತೃತ್ವವಾದಂಥ ಅವಧಿಯಲ್ಲಿ 2 ತಿಂಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಮೂಲಕ ಕೋಡ್ ಆಫ್ ಕಂಡಕ್ಟು ಎಲ್ಲ ಬಂದಿತ್ತು. ಅದಾದಮೇಲೆ ಉದಾಹರಣೆಗೆ ಅವಕಾಶ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೊಸ ಯುವಕ ಆದೇಶ ಆಗಿದ್ದಾರೆ. ಎಲ್ಲರೂ ವಿಶ್ವಾಸ ಅಧಿಕಾರ ಬರೋದು ಅಪರೂಪ. ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ವಿಶ್ವಾಸ ತಗೊಳ್ಳೋವಂಥದ್ದು ಭಾಳ ಪ್ರಮುಖ. ಎಲ್ಲ ಸದಸ್ಯರುಗಳನ್ನ ಎಲ್ಲ ಗೌರವ ಎಲ್ಲ ಮೀಟಿಂಗ್ಗಳಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ
ಅದು ನರೇಗಾ ಇದ್ದು ಸ್ವಲ್ಪ ನರೇಗಾ ಕಟ್ಪಾಡುಗಳು ಜಾಸ್ತಿ ಆಗಿ ನರೇಗಾ ಮೊದಲಿನ ರೀತಿಯಲ್ಲಿ ನರೇಗಾ ನಡೀತಾ ಇಲ್ಲ. ನಂತರ ಬಿಟ್ಟು ಕಂಪ್ಲೀಟ್ ಕೂಡ ಸೆಕ್ರೆಟರಿ ಆಕ್ಟಿವ್ ಆಗಿ ಸೆಕ್ರೆಟರಿ ಸ್ವಲ್ಪ ಮನಸ್ಸು ಮಾಡಿದ್ರೆ ನರೇಗಾನ ಇಂಪ್ರೂವ್ಮೆಂಟ್ ಮಾಡಬೇಕು. ಏನಪ್ಪ ಸದಸ್ಯರು ಬಿಟ್ಟು ಚೆನ್ನಾಗಿದೆ ವಿಶ್ವಾಸವಾಗಿ ಇದರಲ್ಲಿ ಪರವಾಗಿಲ್ಲ ಜನ ಕೆಲಸ ನರೇಗಾದಲ್ಲಿ ಏನು ತೊಡಕೋದು ಆ ತೊಡಕಗಳನ್ನ ನಿವಾರಣೆ ಮಾಡಿ ಇಷ್ಟು ಜನಕ್ಕೆ ಕೆಲಸ ಮಾಡೋಕ್ಕೆ ಏನಾದ್ರು ಸಹಾಯ ಮಾಡೋಕ್ಕಾಗಲಿ ಸಾಧ್ಯ ನರೇಗಾದಲ್ಲೇ ಮಾಡಬೇಕು. ಗ್ರಾಮಗಳಲ್ಲಿ ಏನಾದ್ರು ಸದಸ್ಯರುಗಳಿಗೆ ಗೌರವ ಕೊಡಬೇಕು, ಏನಾದರೂ ಕೆಲಸ ಮಾಡೋದು ಅಂತಂದ್ರೆ ನೀನು ಸ್ವಲ್ಪ ಅಧ್ಯಕ್ಷರೆಲ್ಲ ಸೇರಿಕೊಂಡು ಅದರಲ್ಲಿ ಇರ್ತಕ್ಕಂಥ ಸ್ವಲ್ಪ ತೊಡರುಗಳನ್ನ ನಿವಾರಣೆ ಮಾಡಿಕೊಂಡು ಜನರುಗಳಿಗೆ ಒಂದಷ್ಟು ಕೆಲಸ ಮಾಡಿ. ವಿಶೇಷವಾಗಿ ಪಂಚಾಯಿತಿ ಒಳ್ಳೆ ಕಟ್ಟಿದ್ದೀರಿ. ಸೋಮೇದಪಳ್ಳಿ ಪಂಚಾಯಿತಿಗೆ ಯಾವುದೇ ವರಮಾನ ಇಲ್ಲ. ಬೇರೆ ಪಂಚಾಯಿತಿಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಕಲಹಳ್ಳಿ ಪಂಚಾಯಿತಿನೋ, ಚುಮ್ನಿ ಪಂಚಾಯಿತಿನೋ, ನಿಮಗೆ ಶಿವರಳ್ಳಿ ಪಂಚಾಯಿತಿನೋ ಕಸ್ಬಾದಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ನಿಮ್ಮ ಸೋಮೇದಪಳ್ಳಿ ಪಂಚಾಯಿತಿ ಯಾವುದೇ ತೆರಿಗೆ ಹಣ ಬಿಟ್ಟರೆ ಯಾವುದೇ ರೀತಿಯಾದಂಥ ಯಾವುದೇ ಛತ್ರ ಇಲ್ಲ, ಯಾವುದೇ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಗಳಿಲ್ಲ, ಯಾವುದೇ ಕಾಂಪ್ಲೆಕ್ಸ್ ಇಲ್ಲ, ಯಾವುದೇ ಲೇಔಟ್ ಇಲ್ಲ, ಏನೂ ಇಲ್ಲ. ನಿಮ್ಮಲ್ಲಿ ವರಮಾನ ಬರಬೇಕು, ಸರ್ಕಾರದಿಂದ ಹಣ ಬರಬೇಕು, ಫೈನಾನ್ಸು ಎಲ್ಲ ನರೇಗಾದೆಲ್ಲ ಏನಾದ್ರು ಬರಬೇಕು, ನೀವು ನೀರಿನ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ತೆರಿಗೆ ಕಲೆಕ್ಟ್ ಮಾಡಬೇಕು. ಅಷ್ಟು ಬಿಟ್ಟರೆ ಅದರಲ್ಲೇ ನೀವೇನಾದ್ರು ಮಾಡಬೇಕು. ಅಂಥದ್ರಲ್ಲೂ ಇಂಥದ್ದೊಂದು ಒಳ್ಳೆ ಕಟ್ಟಡ ಕಟ್ಟಿದ್ದೀರಲ್ಲ ಸೀಟ್ ತೆಗೆದುಕೊಂಡು ಅದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ರು ಇಲ್ಲೇ ಅದನ್ನ ಯಾರೆಲ್ಲ ಮಾಡಿದ್ದಾರೋ ಅವ್ರಿಗೆಲ್ಲರಿಗೂ ನಾನು ಇವತ್ತು ಅದೊಂದು ಮಾದರಿ. ಇವತ್ತು ಕನ್ನಡ ಕಟ್ಟಿರೋದಕ್ಕೆ ಅವ್ರು ನೆನೆಸ್ಕೋತಾರೆ, ಯಾರು ಕಟ್ಟಿದ್ರು ಯಾರು ಕಾಲದಲ್ಲಿ ಆಯಿತು ಅವ್ರ ಕೈಲಾಗತ್ತಪ್ಪ, ನಮ್ಮ ಪಂಚಾಯತಿಲಿ ಏನು ಹಣ ಇಲ್ಲ, ನಮ್ಮ ಹತ್ರ ಇಲ್ಲ ಅಂತ ಕಟ್ತೇನೆ ಹೋದ್ರೆ ಕಟ್ಟಕ್ಕೆ ಆಗ್ತಿರಲಿಲ್ಲ. ಆದರೆ ಈಗ ಬೇಕುಪ್ಪೆ ಪಂಚಾಯತಿಲಿ, ನಾರಾಯಣಪುರ ಪಂಚಾಯತಿಲಿ ಅಷ್ಟೆಲ್ಲ ವರಮಾನ ಆದರೆ ಅಷ್ಟೆಲ್ಲ ಪಂಚಾಯತಿಗಳು ಇದು ಕಟ್ಟಕ್ಕೆ ಆಗಿಲ್ಲ. ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಅಲ್ಲ ಹಾಗೆ ನಿಮಗೂ ಅಷ್ಟೇ ಸಿಕ್ಕಿರೋ ಅವಕಾಶದಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ನಮಗೇನು ಗ್ರಾಂಟ್ಸ್ ಇಲ್ಲ, ಏನಿಲ್ಲ ಅಂತ ಹೇಳ್ಬಿಟ್ಟು ನೀವು ಕುತ್ಕೊಂಡ್ಬಿಡೋದೇ. ಗರಿಷ್ಠ ಪಕ್ಷ ಜನಕ್ಕೆ ಬದಲಾವಣೆ ತೋರಿಸ್ಬೇಕು. ಆದೇಶ ಎಲ್ಲ ಗ್ರಾಮಗಳಿಗೂ ಎಲ್ಲ ಹೋಗ್ಬೇಕು, ಅಲ್ಲಿ ಸ್ಥಳೀಯ ಮೆಂಬರ್ಗಳನ್ನ ಜೊತೆ ತಗೋಬೇಕು. ಆ ಊರಲ್ಲಿ ಕನಿಷ್ಠ ಪಕ್ಷ ಬೀದಿ ದೀಪ ಆದರೂ ಬದಲಾವಣೆ ಮಾಡಬೇಕು. ಬೀದಿ ದೀಪ, ಕುಡಿಯೋ ನೀರು, ಸ್ವಚ್ಛತೆ, ಆ ಬೋರಿಗಳು ತುಂಬಿರೋ ಹೂಳಿರ್ತದಲ್ಲ, ಮಳೆಗಾಲ ಸೊಳ್ಳೆ ಡೆಂಗಿ ಜ್ವರ ಬರ್ತಾರೆ. ಡೆಂಗಿ ಜ್ವರ ಏನಕ್ಕೆ ಬರ್ತದೆ ಅಂತಂದ್ರೆ ಸೊಳ್ಳೆಯಿಂದ ಬರ್ತದೆ. ನೀವೇನು ಎಲ್ರಿಗೂ ಮನೆ ಕಟ್ಟಿಸ್ಕೊಡ್ಬೇಕು. ನೀನು 10 ಕೋಟಿ ಕಾಂಕ್ರೀಟ್ ರೋಡು, ಕಾಂಕ್ರೀಟ್ ಬೋರಿ ಮಾಡಿದ್ರೆ ಮಾತ್ರ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಅಲ್ಲ. ಪಂಚಾಯತಿ ಅಂತಂದ್ರೆ ನೀವು ಜನರ ಆರೋಗ್ಯ ದೃಷ್ಟಿನ ಸಮಗ್ರವಾಗಿ ನೋಡ್ಕೊಳ್ತಕ್ಕಂಥದ್ದೇ ನೀವು ಪಂಚಾಯತಿಯವರ ಇದು. ಒಂದು ಡೆಂಗಿ ಜ್ವರ ಬರದಂಗೆ ನೋಡ್ಕೊಳ್ಳೋದು, ಡೆಂಗಿ ಜ್ವರ ಬರದೇ ಇದ್ದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಎಲ್ಲೂ ನೀರು ನಿಂತ್ಕೊಳ್ಳೋದಿದ್ದಕ್ಕೆ, ಬೋರಿಗಳು ಶುದ್ಧವಾಗಿರೋಂಗೆ, ಕುಡಿಯೋ ನೀರು ತೊಟ್ಟಿಗಳನ್ನ ನೀರು ತೊಟ್ಟಿಗಳು ತೊಳೆಸೋದೇ ಇಲ್ಲ ನಮ್ಮ ಜನ. ಯಾವಾಗ ಅಪರೂಪಕ್ಕೆ ನಾವು 40 ವರ್ಷದಲ್ಲಿ ನೀವು ಆ ತೊಟ್ಟಿ ತೊಳೆದಿರ್ತಾರೆ, ಬ್ಲೀಚಿಂಗ್ ಪೌಡ್ರು ಇದನ್ನೆಲ್ಲ ಹಾಕಿ ಆ ತೊಟ್ಟಿಗಳನ್ನೆಲ್ಲ ಕರೆ ಕಟ್ಟಿ ಪಾಚಿ ಕಟ್ಟಿ ಕೊಡ್ತಾರೆ. ಅದನ್ನೇ ನಮ್ಮ ಜನ, ಹಳ್ಳಿ ಜನ ಅದನ್ನೇ ಕುಡಿತಾರೆ. ಅದೇ ನೀವು ಕನಿಷ್ಠ ಪಕ್ಷ ಅದಾದ್ರು ಮಾಡಿದ್ದೀವಿ. ಒಳ್ಳೆ ಕ್ಲೀನ್ ಮಾಡಿಸಿ ತೊಟ್ಟಿಗಳನ್ನ, ಒಳ್ಳೆ ನೀರು ಕುಡಿ, ಬೋರಿಗಳಲ್ಲಿ ಹೂಳೆ ಹಾಕಿಸಿ, ಕ್ಲೀನಿಂಗ್ ಲೈಟ್ಗಳನ್ನ ಬದಲಾವಣೆ ಮಾಡಿ, ಊರುಗಳಲ್ಲಿ ಲೈಟ್ಗಳು ಹಾಕಿಸಿ, ಜನ ಎಲ್ಲದಕ್ಕೂ ನಿಮ್ಮ ಪಿಡಿಒನ ಆಕ್ಟಿವ್ ಆಗೋದೆ. ಈ ಸ್ವತ್ತು ಜನಕ್ಕೆ, ಈ ಸ್ವತ್ತಿಗೆ ವ್ಯಾಪಾರ ಆಗೋದು. ಎಲ್ಲ ಪಂಚಾಯತಿಗಳು ನನಗೆ ಅದನ್ನು ಬೇಜಾರಾಗಿ 5,000, 10,000, 15,000, 20,000 ಜನಕ್ಕೆ ತಿಳುವಳಿಕೆ ಇಲ್ಲ. ಇವತ್ತು ಖಾತೆ ಮಾಡ್ಕೊಳ್ಳೋಕ್ಕೆ ಬಂದರೆ ಅವ್ರು ಹಣ ಕೊಟ್ಟು 15,000, 20,000 ಕೊಟ್ಟು ಇವತ್ತು ಈ ಸ್ವತ್ತನ್ನ ಪಡೆಯುವಂಥದ್ದು. ಅದು ಅವರ ಮೂಲಭೂತ ಸೌಕರ್ಯ. ಪಂಚಾಯತಿ ಕೆಲಸ ಏನಪ್ಪಾ ಅಂದ್ರೆ, ಗ್ರಾಮ ಪಂಚಾಯತಿ ಕೆಲಸ ನಿಮ್ಮ ಕರ್ತವ್ಯ. ಅದು ಅವ್ರಿಗೆ ಈ ಸ್ವತ್ತು ಮಾಡ್ಕೊಡೋದೇ ನಿಮ್ಮ ಕೆಲಸ, ಅವ್ರ ಡ್ಯೂಟಿ ಅಲ್ಲ. ಕಾಸು ಕೊಟ್ಟು ನಿಮ್ಮ ಹತ್ರ ಖರೀದಿ ಮಾಡ್ಬೇಕಾಗಿಲ್ಲ. ಅವರು ಈ ಸ್ವತ್ತು ನೀವು ಅವ್ರ ಮನೆ ಬಾಗಿಲಿಗೆ ಹೋಗಿ ಈ ಸ್ವತ್ತು ಮಾಡ್ಕೊಡ್ಬೇಕು. ಅದು ಜನಸೇವೆ ಮಾಡುವಂಥದ್ದು. ಇಂಥ ಕೆಲಸಗಳನ್ನ ಮಾಡಿ ನನಗೆ ಗ್ರಾಂಟ್ ಬರಲಿಲ್ಲ ಈ ವರ್ಷ, 5 ಕೋಟಿ 3 ಕೋಟಿ ಬರ್ಬೇಕಾಯ್ತು, ನಾವೇನು ಪಂಚಾಯತಿ ಮೆಂಬರ್ಸ್ ನಾವೇನು ಮಾಡೋದು ಅಂತ ಬರೀ ಏನು ಇಲ್ಲದೆ ಕೂತ್ಕೊಳ್ಳೋದು ಬೇಡ. ಇದನ್ನಾದ್ರು ಮಾಡಬೇಕು. ಇದನ್ನ ಮಾಡಿದಾಗ అంటే ಜನ ನಿಮ್ಮನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಉತ್ತಮವಾದ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರು ತರುವಂಥದ್ದು, ಪಕ್ಷಕ್ಕೂ ಒಂದು ಗೌರವ ತರುವಂಥ ಕೆಲಸ ಶಿವಕುಮಾರ್ ಅವ್ರಿಗೆ, ಸುರೇಶ್ ಅವ್ರಿಗೆ ಎಲ್ಲ ಮುಂದಿನ ದಿನಗಳಲ್ಲಿ ಒಂದು ಗೌರವ ತರುವಂಥದ್ದು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತದೆ. ಬರೋದ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ವಿ, ಚುನಾವಣೆ ರಿಸಲ್ಟ್ಗಳು ಎಲ್ಲ ಕಡೆ ಕೆಲಸ ಮಾಡಿದ್ರೆ ಊಟ ಆಗ್ತದೆ ಅನ್ನೋದೆಲ್ಲ ನಮಗೆಲ್ಲ. MP ಸುರೇಶ್ ಅವ್ರು ಸೋಲಾದ್ಮೇಲೆ ನಮಗೆ ಡೆವಲಪ್ಮೆಂಟ್ ಜನಕ್ಕೆ ಅವ್ರಿಗೆ ಹೇಳಿಸ್ಕೊಳ್ಳದೆ, ಜನಕ್ಕೆ ಅವರು ಕೆಲಸ ಮಾಡ್ತಿದ್ದ ವೆಹಿಕಲ್ಗೆ ಎಲ್ಲೋ ಕೂತಿದ್ದವ್ರು 22 ದಿನಕ್ಕೆ MP ಆಗ್ಬೋದು. ಸೋಮೇದಪಳ್ಳಿ ಪಂಚಾಯತಿ ಎಲ್ಲದೇ ಅಂತಲೇ ಗೊತ್ತಿಲ್ಲ. ಸೋಮೇದಪಳ್ಳಿ ಪಂಚಾಯತಿ ಎಲ್ಲದೇ ಅಂತ ಗೊತ್ತಿಲ್ಲ. ಸೋಮೇದಪಳ್ಳಿ ಪಂಚಾಯತಿ ಕೆರೆಯಲ್ಲಿ ಅಂತ ಗೊತ್ತಿಲ್ಲ.
ಸೋಮೇಶ್ವರ ಪಂಚಾಯತ್ ಎಷ್ಟು ಜನ ಬಡವರಿಗೆ ನೀರು ಕೊಡಬೇಕು, ಎಷ್ಟು ಜನಕ್ಕೆ ಸೈಟ್ ಕೊಡಬೇಕು, ಎಷ್ಟು ಜನಕ್ಕೆ ರಸ್ತೆ ಮಾಡಬೇಕು ಅನ್ನೋದು ಅವ್ರಿಗೆ ಇದೇ ಇಲ್ಲ. ಅದೇ ಡಿ ಕೆ ಸುರೇಶ್ ಅವ್ರು ಕೇಳಿದ್ರೆ ಪ್ರತಿ ಊರಲ್ಲಿ ಬರುತ್ತಿಗೆ ಸಮಸ್ಯೆ, ಐನೂರು ದೊಡ್ಡಿಗೆ ಸಮಸ್ಯೆ, ಕೂತ್ಲಗಳಿಗೆ ಸಮಸ್ಯೆ, ಅಲ್ಲಿ ಏನ್ ಮಾಡಬೇಕು ಅನ್ನೋ ಅವ್ರ ತಲೆಯಲ್ಲಿ ಅಷ್ಟೆಲ್ಲ ಸಮಸ್ಯೆಗೆ ಪರಿಹಾರ ಮಾಡ್ತಿದ್ದಂತವ್ರನ್ನೇ ಜನ ಎಲ್ಲ ಒಂದ್ ಕಡೆ ಯಾವ ಕಾರಣಗಳಿಗೂ ಏನೋ ಅದು ಸಲ ಬೇಜಾರಾಗಿದೆ. ಆದ್ರೆ ಏನು ಮಾಡೋಕ್ಕಾಗಲ್ಲ. ಜನಾಭಿಪ್ರಾಯನ ನಾವು ಅರ್ಥ ಮಾಡ್ಕೊಂಡು ಅದನ್ನು ತಿಳಿಸಿ ಒಪ್ಕೋಬೇಕಾಗ್ತದೆ. ಜನ ಏನು ಅಭಿಪ್ರಾಯ ಕೊಡ್ತಾರೋ ಅದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಜನಾಭಿಪ್ರಾಯನ ತಿರಸ್ಕಾರ ಮಾಡೋದಕ್ಕೆ ದೊಡ್ಡವರಲ್ಲ, ಅದನ್ನು ಒಪ್ಕೋಬೇಕಾಗ್ತದೆ. ಇರಲಿ, ಜನಕ್ಕೆ ಮುಂದಿನ ದಿನಗಳಲ್ಲಿ ಅದು ಅರಿವು ಆಗ್ತದೆ. ನಾವು ಅಂತೇಳಿ ಜನರ ಸೇವೆ ಮಾಡೋದನ್ನ ಅದೇ ರೀತಿ ಕಡಿಮೆ ಮಾಡಬಾರ್ದು. ವಹಿಸಿದೆ ಯುವಕರು, ಒಳ್ಳೆ ತಂಡ, ಹೆಣ್ಮಕ್ಳು ಕೂಡ ಬಹಳ ಹಲವಾರು ಆಸಕ್ತಿದಾಯಕವಾಗಿರ್ತಕ್ಕಂಥವ್ರು ಎಲ್ಲ ಇದು ಕೂಡ ಒಳ್ಳೆ ಒಪ್ಪುವಂತ ಸದಸ್ಯ ತಂಡ, ಸಪೋರ್ಟ್ ಲೀಡರ್ಗಳು ಎಲ್ಲ ಒಳ್ಳೆ ಸೌಲಭ್ಯ ಪಂಚಾಯತಿಗೆ ಒಳ್ಳೆ ಲೀಡರ್ಗಳು ಕೂಡ ನಮ್ಗೆ ಇದ್ದಾರೆ. ಎಲ್ಲರೂ ಬೆಂಬಲ ತಗೊಂಡು, ಎಲ್ಲರ ಮಾರ್ಗದರ್ಶನ ತಗೊಂಡು